ಎಲ್ಲರಿಗೂ ಸೌದೆ ಒಲೆ ಅಡುಗೆ ಮಾಡ್ಸೋಣ ಅಂತ ಆಸೆ. ಯಾರು ದಯವಿಟ್ಟು ನಡ್ಕೊಂಡು ಬರಬೇಡಿ, ಯಾರು ಕೇಕ್ ತರಬೇಡಿ, ಯಾರು ಹೂವಿನ ಹಾರ ತರಬೇಡಿ. ಆಲ್ಮೋಸ್ಟ್ ರಾಜ್ಯದ ಎಲ್ಲ ಮೂಲೆಗಳಿಂದನೂ ಬರ್ತಾ ಇದ್ದಾರೆ ಈ ಸತಿ. ಈ ಜಾಗನ ಅಭಿಮಾನಿಗಳಿಗೋಸ್ಕರನೇ ಮುಡುಪಾಗಿಟ್ಟಿದೆ. ಬೇವುನೆ ಕುಷ್ಕ ತಿನ್ಕೊಂಬನೆ ಸಸ್ತಾ ನಶಾ ನಕ್ಕೋ ಮಷೀನ್ ಲೆಕ್ಕೆ ಮಾರ್ತಾ ತುಮ್ಮೆ ಅಂತ. ಯಾರು ಕಟೌಟ್ ಕಟ್ಟಕ್ಕೆ ಹೋಗೋದು, ಹೈಟ್ ಕಟ್ಟೋದು, ಹಾಲನ್ನ ಅಭಿಷೇಕ ಮಾಡೋದು, ಅಥವಾ ಅಲ್ಲೆಲ್ಲ ಹೋಗಿ ಕರ್ಪೂರ ಬೆಳಗ್ತೀನಿ ಅನ್ನೋದು, ಆ ಥರದ್ದು ಯಾವುದನ್ನು ಮಾಡಬೇಡಿ. ನಾವು ಕೇಳೋದು ಒಂದೇ, ಪ್ರೀತಿಸಿ, ಸಿನಿಮಾ ಚೆನ್ನಾಗಿದ್ದರೆ ನೋಡಿ ಆಶೀರ್ವಾದ ಮಾಡಿ. ಈ ವರ್ಷ 20ನೇ ತಾರೀಕು ನನ್ನ ಬರ್ಡೇ. ಲಾಸ್ಟ್ ಇಯರ್ ನಾನು ಇಲ್ಲಿ ಮಾಡ್ತಾಯಿದ್ದೀನಿ. ಈ ಸರಿ ತುಂಬ ಅಭಿಮಾನಿಗಳು ಬರುವಂಥ ಇದು ಜಾಸ್ತಿ ಇದೆ. ಸೊ ಹಂಗಾಗಿ ಅದಕ್ಕೆ ಮುಂಚೆ ನಿಮ್ಮನ್ನೆಲ್ಲ ಸೇರಿ ಒಂದು ಸರಿ ಮಾತಾಡ್ಸೋಣ. ಅವತ್ತು 19th ಐ ಥಿಂಕ್ ಎಲ್ಲ ಸೇರ್ತೀವಿ, ಬಟ್ ಅವತ್ತು ಜನ ಜಾಸ್ತಿ ಇರ್ತಾರೆ. 20th ಅಂತೂ ಮಾತಾಡ್ಸೋಕ್ಕಾಗಲ್ಲ. ಒಂದು ಈ ದಿವಸ ನಾನು ನಿಮಗಾಗಿ ಡೆಡಿಕೇಟ್ ಮಾಡಿ, ನನ್ನ ಜೊತೆ ವರ್ಕ್ ಮಾಡಿದಂಥ ಅಸೋಸಿಯೇಟ್ ಡೈರೆಕ್ಟರ್ಸು, ನನ್ನ DOP ಮತ್ತು ನನ್ನ ತಾಯಿ ಯಾವಾಗಲೂ ನನ್ನ ಹುಟ್ಟಿದಬ್ಬ ಅಂದಿದ್ದ ತಕ್ಷಣ ಎಲ್ಲ ಊರು ಎಲ್ಲ ಹೆಣ್ಣು ದೇವರಿಗೆ ಪೂಜೆ ಮಾಡಿ, ಒಂದು ಗಂಡು ದೇವರಿಗೆ ಪೂಜೆ ಮಾಡಿ ಶುರು ಮಾಡಿಸ್ತಿದ್ರು. ಸೊ ಆ ಪೂಜೆ ದಿವಸನೂ ವಿಶೇಷವಾಗಿ ಇವತ್ತು ಅಗೇನ್ ಐ ಡೆಡಿಕೇಟ್ ಟು ಯು. ನಾನು ನಿಮ್ಮನ್ನ ಈ ಕ್ಷಣಕ್ಕೆ ಫ್ರೆಶ್ ಅಂದಿರೋ ನನ್ನೆಲ್ಲ ಒಳ್ಳೆ ಫ್ರೆಂಡ್ಸ್ ಅಂತ ತಿಳ್ಕೊಂಡು ನಿಮಗೆ ಡೆಡಿಕೇಟ್ ಮಾಡಿ, ನನಗೆ ವರ್ಕ್ ಮಾಡಿದಂಥ ಅಸೋಸಿಯೇಟ್ ಮಹೇಶು, ಮೌರ್ಯ ಬಂದಿಲ್ಲ ಇವತ್ತು, ಮಹೇಶು, ಪ್ರಮೋದ್, ಮುರಳಿ, ಇನ್ಯಾರಪ್ಪ ನಮ್ಮ ಟೀಮು, ವೀರ ಅಂತ ಅವನು ಶಬರಿಮಲೆ ಹೋಗಿದ್ದಾನೆ ಪಾದಯಾತ್ರೆ. ಇನ್ಯಾರಪ್ಪ ನಮ್ಮ ಟೀಮು, ಡೆನ್ನಿಸ್ ಅಂತ ಒಬ್ಬ ವ್ಯಕ್ತಿ ಹುಡುಗ, ಆತನು ಹೊರಗಡೆ ಇದ್ದಾನೆ. ಸೊ ಹಂಗಾಗಿ ಇದನ್ನ ಡೆಡಿಕೇಟ್ ಮಾಡಿದ್ದೀನಿ. ಇಷ್ಟೇ ಪ್ರೆಸ್ ಮೀಟು. ಪ್ಲೀಸ್ ಇನ್ನೇನು ಕೇಳಕ್ಕೆ ಹೋಗ್ಬೇಡಿ. ಐ ಜಸ್ಟ್ ವಾಂಟೆಡ್ ನೀವೆಲ್ಲ ಬಂದು ನನ್ನ ಜೊತೆ ಪ್ರೀತಿಯಿಂದ ಇರೋದಷ್ಟೇ ಬೇಕಾಗಿತ್ತು. ಒಂದು ವಾರದಿಂದ ನಡೀತಾ ಇದೆ ತಯಾರಿ. ಅಂದರೆ ಎಲ್ಲರಿಗೂ ಸೌದೆ ಒಲೆ ಅಡುಗೆ ಮಾಡ್ಸೋಣ ಅಂತ ಆಸೆ. ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಒಂದು ಕಡೆ ಇದು ಕ್ಲೀನಿಂಗ್ ಪ್ರೊಸೆಸ್ ನಡೀತಾ ಇದೆ. ಮತ್ತು ತಿರ್ಗಾ ಈ ಜನ ಜಾಸ್ತಿ ಆಗೋದ್ರಿಂದ ನನ್ನ ತಮ್ಮ, ನಮ್ಮ ಅಣ್ಣ ಎಲ್ಲೋದ್ರವರೆಲ್ಲ ಅಣ್ಣ ಯಾರಲ್ಲ, ಹಾಂ ಅವರೆಲ್ಲ ಸೇರಿ ಮುಂದೆ ನಿಂತು ಎಲ್ಲ ಅಣ್ಣನ ಕರೆ, ಅಣ್ಣ ಲಿಂಗಪ್ಪ ಎಲ್ಲ ಬಂದರು ಈ ಕಡೆ ಎಲ್ಲ ಸೇರಿ ನಾವಿಲ್ಲಿ ಅದನ್ನು ರೆಡಿ ಮಾಡ್ತಾಯಿದ್ವಿ ಜಾಗನ. ನನಗೊಂದು ಆಸೆ ಯಾವಾಗಲೂ ಇತ್ತು. ಹೌದು, ಗೊತ್ತಿಲ್ಲ, ಬಹುಶಃ ಬೇರೆ ಎಲ್ಲರೂ ಮಾಡಿರ್ತಾರೆ. ನನ್ನೊಂದು ಆಸೆ, ಈ ವರ್ಷಕ್ಕೆ ಒಂದು ದಿವಸ ಅಭಿಮಾನಿಗಳೆಲ್ಲರನ್ನು ಕರೆದು ನನ್ನ ಕೈಯಲ್ಲಾಗುವಂಥ ಒಂದು ಇದು ಕೃಷ್ಣನ ಕರಿಯಪ್ಪ ಆಗುವಂಥ ಒಂದು ಇದನ್ನು ಅವ್ರ ಜೊತೆ ಖುಷಿನ ಹಂಚ್ಕೊಂಡು ಅವರೊಟ್ಟಿಗೆ ಊಟ ಮಾಡಬೇಕು ಅನ್ನೋ ಆಸೆ ನನಗೆ. ಸೊ ಹಂಗಾಗಿ ಈ ದಿನ ನಾವು 20ನೇ ತಾರೀಕು ವಿಶೇಷವಾಗಿ ಅಭಿಮಾನಿಗಳಿಗೆ ಅರ್ಪಿಸ್ತೀನಿ. ಸ್ಪೆಷಲಿ ಈ ದಿನ ನಾನು ಮಾಡೋದೇ ಆದರೆ ನಾನು ಇದನ್ನು ನನ್ನ ದಿವಸಗಳನ್ನ ತಮಗೆ ಮತ್ತು ನನ್ನ ವರ್ಕ್ ಮಾಡೋದು, ಯಾಕಂದರೆ ಯಾರೂ ಜನರಲಿ ಅಸೋಸಿಯೇಟ್ಸ್ಗೆ ಯಾರು ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಯಾರು ಮಾಡಬೇಕು. ನನ್ನ ಜೊತೆಯಲ್ಲಿ ಸುಮಾರು ಒಂದು 4 ವರ್ಷದಿಂದ ಜೊತೆಯಲ್ಲಿದ್ದು ನನ್ನ ಜೊತೆ ಟ್ರಾವೆಲ್ ಮಾಡಿರೋ ಮಹೇಶ್ ಈಗಾಗಲೇ ಇವತ್ತು ಕೂಡ ಜೊತೆಯಲ್ಲಿದ್ದು ವರ್ಕ್ ಮಾಡ್ತಾ ಇದ್ದಾನೆ. ಸೊ ಇಷ್ಟೇ ವಿಷಯ. ಇದೇನ ಇದ್ರೆ ನಾವು ತಾವು ಕೇಳ್ತೀವಿ. ನೀವು ಹೆಂಗೆ ಮಾಡಿದ್ದೀರಾ? ನಾನು ಬಿಟ್ಬಿಟ್ರೆ ನಿಮ್ಮ ಹತ್ರ ಜಾಲಿಯಾಗಿ ಮಾತಾಡ್ತೀನಿ ಇವಾಗ. ಹೌದು, ದಯಮಾಡಿ ಯಾರು ಬರಬೇಡಿ. ದಯಮಾಡಿ ನಿಮಗೆ ಕೈ ಮುಗಿದು ಕೇಳ್ಕೊತೀನಿ. ಕೃಷ್ಣ ಕುತ್ಕೊ, ಒಂದು ಚೇರ್ ಹಾಕೊಂಡು ಕುತ್ಕೋ. ನೀವು ಕುತ್ಕೊಳ್ಳೋ ಲಿಂಗಯ್ಯ. ಯಾರು ದಯವಿಟ್ಟು ನಡ್ಕೊಂಡು ಬರಬೇಡಿ, ಯಾರು ಕೇಕ್ ತರಬೇಡಿ, ಯಾರು ಹೂವಿನ ಹಾರ ತರಬೇಡಿ. ನಾನು ಪ್ರೀತಿಯಿಂದ ನಿಮಗೆಲ್ಲರಿಗೂ ನಿಮ್ಮ ಜೊತೆ ಇದ್ದು ಊಟ ಮಾಡಬೇಕು ಅನ್ನೋ ಆಸೆ ಇದೆ. ದಯಮಾಡಿ ಅವತ್ತು ಬನ್ನಿ, ಸೇಫಾಗಿ ಬನ್ನಿ. 20ನೇ ತಾರೀಕು ಬೆಳಗ್ಗೆ ಬನ್ನಿ, ಯಾಕಂದರೆ 19ವರೆಗೂ ನಮಗೆ ಕೆಲಸ ಇದೆ. 20ನೇ ತಾರೀಕು ಬೆಳಿಗ್ಗೆಗೆ ಬನ್ನಿ. ಕೃಷ್ಣ ದಯಮಾಡಿ. ಹೌದು, ಆ ವಿಷಯದಲ್ಲಿ ಎಲ್ರಿಗೂ ನೋವಿದೆ. ಯಾರೂ ಆ ಥರ ನಡ್ಕೋಬೇಡಿ. ಯಾರು ಕಟೌಟ್ ಕಟ್ಟಕ್ಕೆ ಹೋಗೋದು, ಹೈಟ್ ಕಟ್ಟೋದು, ಹಾಲನ್ನ ಅಭಿಷೇಕ ಮಾಡೋದು, ಅಥವಾ ಅಲ್ಲೆಲ್ಲ ಹೋಗಿ ಕರ್ಪೂರ ಬೆಳಗ್ತೀನಿ ಅನ್ನೋದು, ಆ ಥರದ್ದು ಯಾವುದನ್ನು ಮಾಡಬೇಡಿ. ನಾವು ಕೇಳೋದು ಒಂದೇ, ಪ್ರೀತಿಸಿ, ಸಿನಿಮಾ ಚೆನ್ನಾಗಿದ್ದರೆ ನೋಡಿ ಆಶೀರ್ವಾದ ಮಾಡಿ. ಚೆನ್ನಾಗಿಲ್ಲ ಅಂದರೆ ನಿಮಗೂ ರೈಟ್ಸ್ ಇದೆ. ಏನು ಚೆನ್ನಾಗಿರಲಿಲ್ಲ ಅಂತ ನಮಗೆ ತಿಳಿಸಿ. ಇವತ್ತು ಸೋಷಿಯಲ್ ಮೀಡಿಯಾ ತುಂಬ ದೊಡ್ಡ ಮಟ್ಟಕ್ಕಿದೆ. ಅದನ್ನು ನಾವು ತಿದ್ಕೋತೀವಿ, ಮತ್ತೆ ಸಿನಿಮಾ ಮಾಡೋಕ್ಕೆ ಹೊರಡ್ತೀವಿ. ನಾವು ಇದನ್ನೇ ತಮ್ಮ ಹತ್ರ ಬಯಸೋದು ಅಷ್ಟು. ಅದೇ ನಮಗೆ ದೊಡ್ಡ ಅಭಿಮಾನ. ನಮ್ಮನ್ನು ಸದಾ ಈ ಸಿನಿಮಾ ಚೆನ್ನಾಗಿರಲಿಲ್ಲ, ಈ ಸಿನಿಮಾ ಹಂಗೆ ಮಾಡಬೇಡಿ, ಈ ಸಿನಿಮಾ ಹಿಂಗೆ ಮಾಡಬೇಡಿ ಅಂತ ತಾವು ಕೂಡ ಹೇಳಿದ್ದೀರ. ಅದೇ ನಮಗೆ ದೊಡ್ಡ ಆಶೀರ್ವಾದ ಆಯ್ತಂಗೆ. ಮತ್ತು ನಾವು ತಿದ್ಕೊಳ್ಳೋಕ್ಕೆ ಒಂದು ಜಾಗ ಕೊಡುವಂಥ ಇದು ತಮಗೂ ಕೂಡ ಕೊಟ್ಟಿದ್ದೀವಿ ರೈಟ್ಸ್ನ ಅಭಿಮಾನಿಗಳಿಗೆ. ದಯಮಾಡಿ ಅದನ್ನು ಮಾಡಿ. ಯಾವುದೇ ಥರದ ಕೇಕ್ ಥರದಾಗಲಿ, ಕಟೌಟ್ ನಿಲ್ಲಿಸೋದಾಗಲಿ, ಅದಕ್ಕೆ ಹಾಲಭಿಷೇಕ ಮಾಡೋದಾಗಲಿ, ಅಥವಾ ಅದಕ್ಕೆ ನಾನು ಹೂನಾರ ಹಾಕಲೇಬೇಕು ಅಂತ ಹತ್ಬಿಟ್ಟು ಹೂನಾರ ಹಾಕೋದಾಗಲಿ, ಯಾವುದನ್ನು ದೇವರಾಣೆ ನಮ್ಮ ಅಭಿಮಾನಿಗಳೆಲ್ಲ ಯಾವುದೇ ಇರೋ ಅಭಿಮಾನಿಗಳಾಗಲಿ ಮುಂದೆ ಮಾಡೋಕ್ಕೆ ಹೋಗ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ರಾಜ್ಯದ ಎಲ್ಲ ಮೂಲೆಗಳಿಂದನೂ ಬರ್ತಾ ಇದ್ದಾರೆ ಈ ಸತಿ. ಲಾಸ್ಟ್ ಟೈಮು ಬಂದಿದ್ದರು, ಈ ಸರಿನೂ ಬರ್ತಾ ಇದ್ದಾರೆ.
ಅವೆಲ್ಲ ಬೆಂಗಳೂರು ಒಂದೇ ಥರ ಇರುತ್ತೆ ಅಂದರೆ ಇಲ್ಲಿ ಬರೋದಕ್ಕೆ ಸ್ವಲ್ಪ ಕನ್ವೀನಿಯಂಟ್ ಸಮಸ್ಯೆ ಇರೋದ್ರಿಂದ ಬೆಂಗಳೂರಲ್ಲಿ ಎಲ್ಲ ಸಪರೇಟ್ ಸಿಗ್ತೀರಾ ಅನ್ನೋದು. ಇಲ್ಲ 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 ಎಲ್ರಿಗೂ ಇಲ್ಲೇ ಸಿಗ್ತೀನಿ, ಎಲ್ಲರೂ ಇಲ್ಲಿಗೆ ಬಂದಿದ್ರು ಇಲ್ಲಿಗೆ ಬರ್ತಾರೆ. ಹೌದು, ಬಾಲಯ್ಯ ಅವ್ರು ಸಿನಿಮಾ ಮಾಡ್ತಿದ್ವಲ್ಲ, ಈ ಸರಿನೂ ಬರ್ತಾರೆ. ನಮ್ಗೆ ಇಲ್ಲಿ ಬಾರ್ಡ್ರ್ ಇದು, ಈ ಕಡೆ ಹೈದರಾಬಾದ್ ಬಾರ್ಡ್ರು ಇದೆ, ತಮಿಳ್ನಾಡು ಬಾರ್ಡ್ರು ಇದೆ, ಈ ಕಡೆಯಿಂದನೂ ಬರ್ತಾರೆ. ಸೊ ಖುಷಿ ನನಗದು. ಅವತ್ತಿನ ವ್ಯವಸ್ಥೆ ಈಗ ಬೆಂಗಳೂರಲ್ಲಿ ಇದನ್ನು ನಾನು ಮಾಡೋಕ್ಕಾಗಲ್ಲ, ಯಾಕೆಂದರೆ ನಾನು ಮಾಡೋಕ್ಕೆ ಹೋಗಿ ಅಕ್ಕಪಕ್ಕದವ್ರಿಗೆ ಪ್ರಾಬ್ಲಮ್ ಆಗಿ ಪಬ್ಲಿಕ್ ಎಲ್ಲನೂ ತಪ್ಪು ತಿಳ್ಕೊತಾರೆ, ಅನಾವಶ್ಯಕವಾಗಿ ತೊಂದರೆ ಕೊಡೋದು ಬೇಡ ಅಂತೇಳಿ ಈ ಜಾಗನ ಅಭಿಮಾನಿಗಳಿಗೋಸ್ಕರನೇ ಮುಡುಪಾಗಿಟ್ಟಿದ್ದೀನಿ. ಮತ್ತು ಅವತ್ತಿನ ವ್ಯವಸ್ಥೆ ಬಗ್ಗೆ ಹೇಳಿದ್ರೆ ಅಭಿಮಾನಿಗಳು ಬರೋದು ಯಾವ ಟೈಮ್ಸು ಅದೆಲ್ಲ ಎಲ್ಲ ಬೆಳಗ್ಗೆ ಒಂದು 10 ಗಂಟೆ ಹೊತ್ತಿಗೆ, ಬೆಳಿಗ್ಗೆ ಎಲ್ಲ 10 ಗಂಟೆ, ನಾವೆಲ್ಲ ಆಲ್ಮೋಸ್ಟ್ 18th ಇಲ್ಲೇ ಇರ್ತೀವಿ. 18th ಪ್ರಿಪೇರ್, ಅಲ್ಲಿ ಎವ್ರಿ ಡೇ ನಡೀತಾ ಇದೆ.